ನಮಸ್ಕಾರ ವೀಕ್ಷಕರೇ, ಮಹಾಯುದ್ಧ ನ್ಯೂಸ್ಗೆ ಸ್ವಾಗತ. ತಾಳಿಕೋಟೆಯಲ್ಲಿ ರೈತರ ರಣಕಹಳೆ ಸರ್ಕಾರಕ್ಕೆ ಬಿಸಿ ಮುಟ್ಟಿಸಿದ ಅನ್ನದಾತರು. ಎಸ್ ಪಾಟೀಲ್ ನಡಹಳ್ಳಿ ನೇತೃತ್ವದಲ್ಲಿ ಶಕ್ತಿ ಪ್ರದರ್ಶನ. ಸ್ಪಂದಿಸದೇ ಇದ್ರೆ ಹೋರಾಟ ರಾಜ್ಯವ್ಯಾಪಿ ವಿಸ್ತರಿಸುವ ಎಚ್ಚರಿಕೆ. ಮಳೆ ಕೈಕೊಟ್ಟು ಬೆಳೆಗಳು ಒಣಗ್ತಾ ಇರೋದ್ರಿಂದ ತೀವ್ರ ಸಂಕಷ್ಟಕ್ಕೆ ಸಿಲುಕಿರುವ ರೈತರ ಆಕ್ರೋಶ. ತಾಳಿಕೋಟೆಯ ರಸ್ತೆಯಲ್ಲಿ ಸ್ಫೋಟಗೊಂಡಿದೆ. ಬರ ಪರಿಹಾರ ನೀಡಬೇಕು ಹಾಗೂ ವಿಜಯಪುರ ಜಿಲ್ಲೆಯನ್ನ ಕೂಡಲೇ ಅಧಿಕೃತವಾಗಿ ಬರ ಪೀಡಿತ ಜಿಲ್ಲೆ ಅಂತ ಘೋಷಣೆ ಮಾಡಬೇಕು ಅಂತ ಆಗ್ರಹಿಸಿ ರಾಜ್ಯ ರೈತ ಮೋರ್ಚಾ ಅಧ್ಯಕ್ಷ ಎಸ್ ಪಾಟೀಲ್ ನಡಹಳ್ಳಿ ಅವರ ನೇತೃತ್ವದಲ್ಲಿ ರೈತರು ನಡೆಸಿದ ಬೃಹತ್ ರಸ್ತೆ ರೋಕೋ ಪ್ರತಿಭಟನೆ ಸರ್ಕಾರಕ್ಕೆ ಭಾರೀ ಎಚ್ಚರಿಕೆಯ ಸಂದೇಶವನ್ನು ನೀಡಿದೆ. ಬೆಳಗ್ಗೆ 11 ಗಂಟೆಗೆ ಬಸವೇಶ್ವರ ವೃತ್ತದಲ್ಲಿ ಆರಂಭವಾದ ಈ ರಸ್ತೆ ರೋಕೋ ಮಧ್ಯಾಹ್ನ 4 ಗಂಟೆ ತನಕ 5 ಗಂಟೆಗಳ ಕಾಲ ರಾಜ್ಯ ಹೆದ್ದಾರಿ ಬಂದ್ ಮಾಡಿ ಸಾವಿರಾರು ರೈತರು ಪ್ರತಿಭಟನೆಯನ್ನ ಮಾಡಿ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಿದ್ರು. ರೈತರ ಬೃಹತ್ ಪ್ರತಿಭಟನೆಯಿಂದ ಪ್ರಮುಖ ರಸ್ತೆಯಲ್ಲಿ ಕೆಲಕಾಲ ವಾಹನ ಸಂಚಾರ ಸಂಪೂರ್ಣವಾಗಿ ಸ್ಥಗಿತಗೊಂಡಿತ್ತು. ತಾಳಿಕೋಟೆ ಪಟ್ಟಣವೇ ರೈತರ ಹೋರಾಟದ ಕೇಂದ್ರ ಬಿಂದುವಾಗಿತ್ತು. ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ನಡಹಳ್ಳಿ ಅವರು ನೇರ ಎಚ್ಚರಿಕೆ ನೀಡಿದ್ರು. ಪ್ರತಿಭಟನೆಯನ್ನು ಉದ್ದೇಶಿಸಿ ಮಾತನಾಡಿದ ನಡಹಳ್ಳಿ ಅವರು, ಜಿಲ್ಲೆಯ ಉಸ್ತುವಾರಿ ಸಚಿವ ಎಂಬಿ ಪಾಟೀಲ್ ಅವರು ಇನ್ನಾದರೂ ಎಚ್ಚೆತ್ತುಕೊಂಡು ರೈತರ ಪರವಾಗಿ ಧ್ವನಿ ಎತ್ತಬೇಕು ಅಂತ ಆಗ್ರಹಿಸಿದ್ರು. ಮುಂಬರುವ ಅಧಿವೇಶನದಲ್ಲಿ ವಿಜಯಪುರ ಜಿಲ್ಲೆಯ ಸಮಸ್ತ ರೈತರ ಪ್ರತಿನಿಧಿಯಾಗಿ ರೈತರ ಸಂಕಷ್ಟವನ್ನು ಸರ್ಕಾರದ ಮುಂದೆ ಗಟ್ಟಿಯಾಗಿ ಪ್ರಸ್ತಾಪ ಮಾಡಬೇಕು. ಜಿಲ್ಲೆಯ ವಾಸ್ತವಿಕ ಪರಿಸ್ಥಿತಿಯನ್ನ ಮನಗಂಡು ವಿಜಯಪುರ ಜಿಲ್ಲೆಯನ್ನ ತಕ್ಷಣವೇ ಬರಪೀಡಿತ ಜಿಲ್ಲೆ ಅಂತ ಘೋಷಣೆ ಮಾಡುವಂತೆ ಸರ್ಕಾರದ ಮೇಲೆ ಒತ್ತಡ ಹೇರಬೇಕು ಅಂತ ಆಗ್ರಹಿಸಿದ್ರು. ಇನ್ನು ತಾಳಿಕೋಟೆ ತಾಲೂಕಿನ ಕೂಡಲೇ ಸಂಪೂರ್ಣ ಬರಪೀಡಿತ ಪ್ರದೇಶ ಅಂತ ಘೋಷಣೆ ಮಾಡಬೇಕು. ಬರದಿಂದ ಸಂಕಷ್ಟದಲ್ಲಿರುವ ರೈತರ ಕೃಷಿ ಸಾಲ ಮನ್ನಾವನ್ನು ಸಂಪೂರ್ಣ ಮನ್ನಾ ಮಾಡಬೇಕು. ಗೋವುಗಳು ಮತ್ತು ಜಾನುವಾರುಗಳಿಗೆ ಮೇವು ಕೊರತೆ ಆಗದಂತೆ ತಕ್ಷಣವೇ ಅಗತ್ಯ ಕ್ರಮ ಕೈಗೊಳ್ಳಬೇಕು. ಇನ್ನು ರೈತರು ಮತ್ತು ಹಾಗೂ ಗ್ರಾಮೀಣ ಭಾಗದ ಜನರು ಗುಳೆ ಹೋಗುವುದನ್ನು ತಡೆಯಲು ಕೇಂದ್ರ ಸರ್ಕಾರದ ವಿಬಿಜಿ ರಾಮಜಿ ಯೋಜನೆಯಡಿ ಪ್ರತಿಯೊಬ್ಬರಿಗೂ ಸಮರ್ಪಕ ಕೆಲಸವನ್ನು ಒದಗಿಸಬೇಕು. ಹಾಗೆ ರೈತರ ಬೇಡಿಕೆ ನಿರ್ಲಕ್ಷ್ಯ ಮಾಡಿದರೆ ರಾಜ್ಯವೇ ಸ್ತಬ್ಧ. ಸರ್ಕಾರ ರೈತರ ಬೇಡಿಕೆಗಳಿಗೆ ತಕ್ಷಣ ಸ್ಪಂದಿಸದಿದ್ರೆ ತಾಳಿಕೋಟೆಯಲ್ಲಿ ನಡೆದ ಹೋರಾಟ ಇಲ್ಲಿಗೆ ನಿಲ್ಲುವುದಿಲ್ಲ. ಮುಂದಿನ ದಿನಗಳಲ್ಲಿ ಹೋರಾಟವನ್ನ ರಾಜ್ಯದಾದ್ಯಂತ ವಿಸ್ತರಿಸಬೇಕಾಗುತ್ತದೆ ಅಂತ ಎಚ್ಚರಿಕೆಯನ್ನು ಕೂಡ ನೀಡಿದ್ರು. ಬರದಿಂದ ಬೆಳೆ ನಷ್ಟ ಅನುಭವಿಸ್ತಾ ಇರುವ ರೈತರಿಗೆ ಸೂಕ್ತ ಪರಿಹಾರ, ಜಿಲ್ಲೆಯ ಬರ ಪರಿಸ್ಥಿತಿಯ ಅಧಿಕೃತ ಘೋಷಣೆ ಸೇರಿದಂತೆ ಹೀಗೆ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಪ್ರತಿಭಟನೆಯನ್ನ ಮಾಡಿದ್ರು. ಈ ಒಂದು ಸಂದರ್ಭದಲ್ಲಿ ತಾಲೂಕು ತಹಶೀಲ್ದಾರ್ ಪ್ರಭಾರಿ ಮಲ್ಲಿಕಾರ್ಜುನ ರಕ್ಕೇರಿ ಅವರು ರೈತರ ಮನವಿಯನ್ನು ಸ್ವೀಕರಿಸಿದ್ರು. ಈ ವೇಳೆ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಪೊಲೀಸರು ಬಿಗಿ ಬಂದೋಬಸ್ತ್ ಏರ್ಪಡಿಸಿದ್ರು. ಈ ಸಂದರ್ಭದಲ್ಲಿ ಬಸನಗೌಡ, ಯರಿಯಾಪುರ್, ಸಾಹೇಬಗೌಡ, ವಣಿಕ್ಯಾಳ್, ರಾಜಗೌಡ, ಗುಂಡಕನಾಳ್, ಮಲಕೇಂದ್ರಯ್ಯ ಗೌಡ ಪಾಟೀಲ್, ಪ್ರಭುಗೌಡ ಬಿರಾದರ್, ಅಸ್ಕಿ, ಸಾಯಿಬಣ್ಣ, ಅಲ್ಯಾಳ್, ಶಂಕರಗೌಡ ಶಿವಣಗಿ, ವಾಸುದೇವ್ ಹೆಬ್ಸೂರು, ಬಸನಗೌಡ ವಣಿಕ್ಯಾಳ್, ಮುರುಗೆಪ್ಪ ಶರಶೆಟ್ಟಿ, ಕಾಶಿನಾಥ್ ಮುರಾಳ್, ಸಿದ್ದು ಬುಳ್ಳ, ಡಿಕೆ ಪಾಟೀಲ್, ಸಂಗನಗೌಡ ಹೆಗರೆಡ್ಡಿ ಸೇರಿದಂತೆ ಬಿಜೆಪಿ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು, ತಾಲೂಕು ಪಂಚಾಯತ್ ಸದಸ್ಯರು, ಗ್ರಾಮ ಪಂಚಾಯತ್ ಅಧ್ಯಕ್ಷರು, ಸದಸ್ಯರು ಹಾಗೂ ಯುವ ಮುಖಂಡರು ಉಪಸ್ಥಿತರಿದ್ದರು. ವರದಿ ಬಂದಿನವಾಜ್, ಕೋವಳ್ಯಾಳ, ತಾಳಿಕೋಟೆ. ಕಷ್ಟದಲ್ಲಿರುವಂತ ರೈತನಿಗೆ ಸ್ಪಂದನೆ ಆಗಬೇಕು. ಆಡಳಿತ ಪಕ್ಷದಲ್ಲಿ ಯಾರೇ ಇರಲಿ, ವಿರೋಧ ಪಕ್ಷದಲ್ಲಿ ಯಾರೇ ಇರಲಿ, ಇಲ್ಲಿ ರಾಜಕಾರಣ ಮುಖ್ಯ ಅಲ್ವೇ ಅಲ್ಲ. ಈ ವಿಷಯದಲ್ಲಿ ಯಾರೂ ರಾಜಕಾರಣ ಮಾಡಬಹುದು, ಚಾಚಬೇಕಾಗ್ತದೆ. ಅದಕ್ಕೆ ವಿರೋಧ ಪಕ್ಷಗಳು ಸಹಾಯವಾಗಿ ನಿಲ್ಲಬೇಕಾಗ್ತದೆ. ಇದು ಇವತ್ತೇ ಆ ರೈತರಿಗೆ ಮಾಡಬೇಕಾಗಿರ್ತಕ್ಕಂಥ ನಿಜವಾದ ಉಪಕಾರ. ಇದನ್ನು ನಾವು ರಾಜಕಾರಣ ಮಾಡಲಿಕ್ಕೆ ಯಾರಾಗಿಲ್ಲ. ಸರ್ಕಾರ ಕೂಡಲೇ ರೈತರ ನೆರವು ಬರಬೇಕು ಅನ್ನೋ ಒಂದೇ ಆಗ್ರಹ ಮಾಡೋದಕ್ಕೋಸ್ಕರ ಇಲ್ಲಿ ಕೂತಿರ್ತಕ್ಕಂಥ ಭಾಷಣ ಮಾಡುವ ಸಂದರ್ಭದಲ್ಲಿ ನಮ್ಮ ರೈತ ಮುಖಂಡರಿಗೂ ನಾನು ವಿನಂತಿ ಮಾಡ್ತೇನೆ, ನೀವು ಯಾರಿಗೂ ಕೂಡ ಅವಾಚ್ಯ ಶಬ್ದಗಳನ್ನ ಮಾತಾಡಬೇಕು. ನಿಮ್ಮ ಕಷ್ಟ ಏನಿದೆ ಅಂತ ಹೇಳಿ. ಕರ್ನಾಟಕ ರಾಜ್ಯವನ್ನ, ವಿಜಯಪುರ ಜಿಲ್ಲೆಯನ್ನ, ಮುದ್ದೇಬಾಳು, ದೇವರಪುರಿಗೆ, ತಾಳಿಕೋಟೆ ಭಾಗದ ಎಲ್ಲ ತಾಲೂಕುಗಳನ್ನ ಬರಗಾಲ ತಾಲೂಕುಗಳು ಅಂತ ಹೇಳಿ ಕೂಡಲೇ ಘೋಷಣೆ ಮಾಡ್ತಕ್ಕಂಥ ಕೆಲಸ ಆಗ್ತಿದೆ. ಚಪ್ಪಾಳೆ ಸಾಲದು.
ದಪ್ಪದ ಚರ್ಮದ ಸರ್ಕಾರಕ್ಕೆ ಚಪ್ಪಾಳೆ ಸಾಲು. ಚಪ್ಪಾಳೆ ಬೆಂಗಳೂರಿನ ವಿಧಾನಸೌಧಕ್ಕೆ ಕೇಳಬೇಕು. ಎಲ್ಲರ ಕಡೆ ಶಾಲ್ ಅದಾವಿಲ್ಲ, ಒಂದ್ಸಾರಿ ಶಾಲ್ ಬೀಸಿ ಕೊಂಡೋದಕ್ಕೆ ತಯಾರಾಗಲಿ. ರೈತರ ಪರವಾಗಿ ಭಾರತೀಯ ಜನತಾ ಪಕ್ಷ ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡೋದಕ್ಕೆ ನಾವೆಲ್ಲರೂ ಕೂಡ ಈ ಸರ್ಕಾರದ ಜೊತೆ ಬರಲಿಕ್ಕೆ ತಯಾರಾಗಿದ್ದೇವೆ ಅಂತಕ್ಕಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳಿದ್ದೇನೆ. ರೈತರ ಸಂಪೂರ್ಣ ಸಾಲ ಮನ್ನಾ ಆಗಬೇಕು ರಾಜ್ಯದಲ್ಲಿ. ಒಂದು ಸಾರಿ ರೈತನನ್ನ ಸಾಲ ಮುಕ್ತರಾಗಿ ಮಾಡ್ತಕ್ಕಂಥ ಕೆಲಸ ನಾವೆಲ್ಲರೂ ಸೇರಿ ಮಾಡಬೇಕಾಗಿದೆ. ರೈತನ ಕಣ್ಣೀರನ್ನು ಒರೆಸ್ತಕ್ಕಂಥ ಕೆಲಸವನ್ನು ಮಾಡಬೇಕಾಗಿದೆ. ಅದಕ್ಕೋಸ್ಕರವಾಗಿ ರೈತನ ಸಂಪೂರ್ಣ ಸಾಲ ಮನ್ನಾ ಆಗಬೇಕು. ಒಂದ್ಸಾರಿ ಜೋರಾದ ಚಪ್ಪಾಳೆ ಬರಲಿ ನಮಗೆ. ನಾಲ್ಕನೇ, ಎಲ್ಲರೂ ಇನ್ಶೂರೆನ್ಸ್ ಕಟ್ರಿಲ್ಲ. ಸಾಹುಕಾರಗಳ ಹತ್ರ 2 ಬಡ್ಡಿ 3 ಬಡ್ಡಿ ಸಾಲ ತಗೊಂಡ್ಬಂದಿರಿ. ಸಾಲ ಕಟ್ಲಿಕ್ಕೆ ಸಾಧ್ಯ ಇಲ್ಲ. ರೈತ ಕಟ್ಲಿಕ್ಕೆ ಸಾಧ್ಯ ಇದೆಯಾ? ಆಮೇಲೆ ಮತ್ತೆ ಏನಾದ್ರು ಸ್ವಲ್ಪ ಬೆಳೆ ಏನಾದ್ರು ಮಳೆ ಬಂದ್ರೆ ಮುಂಗಾರು ಬಿತ್ತಬೇಕು ಅಂತ ತಯಾರಿ ನಡೆಸನ್ ರೈತ. ಹೌದಲ್ಲ? ನಡೆಸಿರಲ್ಲ. ಈ ಸಂದರ್ಭದಲ್ಲಿ ರೈತನಿಗೆ ಮತ್ತೆ ಬಿತ್ತಬೇಕಂದ್ರೆ ಎಕರೆಗೆ 25,000 ರೂಪಾಯಿ ಬೇಕು ಬೇಡಪ್ಪ? ಅದಕ್ಕೆ 25,000 ರೂಪಾಯಿ ಕೂಡ್ಲೆ ಕೊಡ್ರಿ ಅಂತ ಕೇಳಿದ್ರು. ಉಳಿದ 25,000 ಆಮೇಲೆ ಕೊಡ್ರಿ. ಯಾಕೆ ಬಿಡುಗಡೆ ಮಾಡಬೇಕು ಅಂದ್ರೆ ನಮ್ಮ ರೈತ ಹತ್ತಿ ಬಿತ್ತಾಕ, ಮೆಕ್ಕೆಜೋಳ ಬಿತ್ತಾಕ, ತೊಗರಿ ಬಿತ್ತಾಕ, ಸೂರ್ಪಾನ್ ಬಿತ್ತಾಕ, ಬೀಜ ಗೊಬ್ಬರ ಬೆಳೆ 25,000 ರೂಪಾಯಿ ಎಕರೆ ಕನಿಷ್ಠ ಖರ್ಚಾಗೈತೋ ಇಲ್ವಾ? ಎಲ್ಲಿ ಒಂದ್ಸರಿ ಜೋರಾಗಿ ಖರ್ಚಾಗೈತೋ ಇಲ್ವಾ? 25,000 ರೂಪಾಯಿ, ಅದಕ್ಕಿಂತ ಹೆಚ್ಚೇನಾಗೈತೆ. ಕನಿಷ್ಠ 25,000 ರೂಪಾಯಿಗಳನ್ನು ಕೂಡಲೇ ರೈತರ ಅಕೌಂಟ್ಗೆ ನೇರವಾಗಿ ಸರ್ಕಾರ ಬಿಡುಗಡೆ ಮಾಡಬೇಕು. ನಂತರನೇ ಮಾನ್ಯ ಮುಖ್ಯಮಂತ್ರಿಗಳು ಅಧಿವೇಶನದಲ್ಲಿ ಹೋಗಿ, ಇಲ್ಲಿಂದ ಹೋದ್ರ ಮುಂದಿನ ಊರಿಗೆ ಹೋಗುತ್ತಾನ ಬಿತ್ತಿಲ್ಲ, ಮುಂದಿನ ಊರಾಗ ಬಿತ್ತಾರ, ಮೊಳಕಾಲ ಮಠ ಅದಾವ ಅಷ್ಟೇ. ಹತ್ತಿ ಎದಿ ಮಠ ಆಗ್ಬೇಕು, ಅದು ಮೊಳಕಾಲ ಮಠ ಐತಿ. ಅಲ್ಲೇ ಹೂ ಆಗೈತಿ, ಅಲ್ಲೇ ಒಂದು ಕಾಯಿ ಆಗೈತೆ, ಅಲ್ಲೇ ಭತ್ತ ಆಗೈತಿ. ಮೆಕ್ಕೆಜೋಳ ಅದು ಇಷ್ಟು ಎತ್ತರಕ್ಕೆ ಬಂದೈತಿ. ಕೆಲವು ಕಡೆ ನಾಟೇ ಇಲ್ಲ. ಹತ್ತಿ ಮೆಕ್ಕೆಜೋಳ ಒಂದು ಹೊಲದಾಗ ಹೋಗಿ ನೋಡ್ರಿ, ಒಂದು ಮೊಳಕಾಲ ಮಠ ಐತಿ, ಒಂದು ಮಳ ಐತಿ, ಇನ್ನೊಂದು ಚೂಟಿ ಐತಿ. ಯಾಕಂದ್ರೆ ಮೊದಲೇ ಮಳೆ ಬಂದಾಗ ಒಂದು ಬೀಜ ನಾಟೈತಿ, ಇನ್ನೊಂದು ಸರಿ ಮಳೆ ಬಂದಾಗ ಇನ್ನೊಂದು ಬೀಜ ನಾಟೈತಿ, ಇನ್ನೊಂದು ಸರಿ ಮಳೆ ಬಂದಾಗ ಇನ್ನೊಂದು ಬೀಜ ನಾಟೈತಿ. ಹೌದಲ್ಲ? ನಾನು ಹೇಳೋದು ಸರಿ ಇದೆ ಅಲ್ವಾ? ಆದ್ರೆ ಅಧಿಕಾರಿಗಳು ನೀವು ರಸ್ತೆ ಮೇಲೆ ಹೋಗೋತ್ನಾಗ ಅವಲ್ದಾಗ ಹಸಿರು ಕಾಣ್ತೈತ್ರಿ, ಬೆಳೆ ಐತೆ ಅಂತ ಹೇಳಿದ್ರಪ್ಪ ಅಂದ್ರೆ ನಮ್ಮ ರೈತರು ಗೋಣ್ ಮುಡ್ದಂಗೆ ಆಗ್ತದೆ. ಹೌದಲ್ವ? ವಾಸ್ತವ ಅಧ್ಯಯನ ಸರಿಯಾಗಿ ಆಗ್ತದೆ. ಸರ್ಕಾರದ ತೆರಿಗೆ ಹಣದ ಸಂಬಳವನ್ನು ಎಲ್ಲರೂ ಕೂಡ ಪಡಿತೀವಿ. ಸರ್ಕಾರ ಕೊಡದೆ ಹೋದ್ರೆ ಸರ್ಕಾರದ ಕೊಳಪಟ್ಟಿ ಹಿಡಿದು ನಾವು ಕೇಳ್ತೀವಿ. ಅದು ನೀವು ವರದಿ ಸರಿಯಾಗಿ ಕೊಡ್ಬೇಕಲ್ಲ. ಅದು ದಯಮಾಡಿ ಈ ಒಂದು ವಾತಾವರಣದಲ್ಲಿ ಆಗ್ತಿರ್ತಕ್ಕಂಥ ಬದಲಾವಣೆ ಏನಿದೆಯಲ್ಲ, ಇದರಿಂದ ಆಗ್ತಕ್ಕಂಥ ಏನು ತೊಂದರೆಗಳಿದೆ ಅದನ್ನು ಸರಿಯಾಗಿ ಅಧ್ಯಯನ ಮಾಡಿ ವರದಿನಲ್ಲಿ ನಮೂದು ಮಾಡಿ ಕಳಿಸಬೇಕು ಅಂತಕ್ಕಂಥ ಇದು ಬಹಳ ಇಂಪಾರ್ಟೆಂಟ್. ಬಹಳಷ್ಟು ಕಡೆ ನಾವು ನೋಡ್ತಾ ಇದ್ದೇವೆ. ಹಿಂದೆ ನಮ್ಮ ಸರ್ಕಾರ ಇದ್ದಾಗ ಇವೆಲ್ಲ ರೈತರ ಗಮನಕ್ಕೆ ತರಲಿಕ್ಕೆ ಬೇಕು.